ಕೆಂಪೇಗೌಡನ ವಂಶದ ಜಗದೀಶ್ನೇ ಅಲ್ಲ. ಓಕೆ, ಮತ್ತು ಮಹಿಳೆಯರೇ, ಇದು ತುಂಬಾ ದುಃಖದ ಸುದ್ದಿ. ಇದ್ರೆ ಬರುತ್ತ ನಿರಾಶರಾಗಿದ್ದೀರಿ. He is the biggest criminal. He is the biggest businessman. ಆ ರೆಕಾರ್ಡಿಂಗ್ ಎಲ್ಲಿ ಸಿಗ್ತದೋ ಆ ಭಗವತ್ ಗೊತ್ತು. ಕ್ವಶನ್ ಮಾರ್ಕ್ ರೀ. ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ನಾವೇ ಕೇಳೋಣ, ಕ್ವಶನ್ ಮಾರ್ಕ್ ರೀ. ಏನು ಆಗಬಹುದು ಅಂತ. ನಾನು ರಂಗಣ್ಣನ ನಿಜವಾದ ಮುಖವನ್ನ ಕೆಲವೇ ದಿನಗಳಲ್ಲಿ ತೋರಿಸ್ತೀನಿ ವಿತ್ ಡಾಕ್ಯುಮೆಂಟ್ಸು. ಪಬ್ಲಿಕ್ ಟಿವಿ ರಂಗಣ್ಣ ಬಣ್ಣ ಇಂಟರ್ಫಿಯರ್ ಆಗ್ತಾನಂತೆ. ಪಾರ್ಟ್ನರ್ಸ್ ಎಲ್ಲ ಯಾರು ಕನ್ನಡಿಗರಿಲ್ಲ, ಬಡ ಬ್ರಾಹ್ಮಣ ಅಂತಾರೆ. ನಂಗೆ ಗೊತ್ತು ನಾನು ಏನ್ ಹೇಳ್ತಾ ಇದ್ದೀನಿ ಅಂತ. ಬಡ ಬ್ರಾಹ್ಮಣನ್ ರೀ. ನಾವು ಹೋಗಿ ಇದಿರೋ ಒಂದು ಮನೆ ಇರ್ಬೋದು, ಬಡ ಹವಾಯಿ ಚಪ್ಲಿ ರಂಗಣ್ಣ. ನಮ್ಗೆ ಸ್ವಲ್ಪ ವರ್ಷಕ್ಕೆ ಒಂದ್ಸತಿ ರೇಷನ್ ಪೋಷನ್ ಕೊಡ್ರಿ. ಮಣ್ಣಿನ ರಂಗಣ್ಣ ಆಗಿದ್ದಾನೆ. ಎಲ್ಲರಿಗೂ ಕಾಲು ಎಳೆಯೋ ರಂಗಣ್ಣನ್ಗೆ ಇವತ್ತು ಕಾಲ್ ಜಾರೋ ಅಂತ ಸಮಯ ಬಂದಿದೆ. ಈ ಅಪ್ಪ ಬ್ರಾಹ್ಮಣ ಅಲ್ಲ, ನಾನು ಒಕ್ಕಲೇಗನೆ ಸ್ವಾಮಳ್ಳು ಕಾಲು ನಮಸ್ಕಾರ ಮಾಡ್ಲಾಕ, ರಂಗಣ್ಣನ ಕಾಲು ನಮಸ್ಕಾರ. ಇದು ನಾವು ಐ ಥಿಂಕ್ ಒಂದು ಒಳ್ಳೆ ರೀತಿಯಲ್ಲಿ ಒಬ್ಬ ಹೀರೋ ಅಂದಾಗ ಮನಸ್ಸು ಕೂಡ ಇರುವಾಗಿರ್ಬೇಕು. ಬರೀ ಬಟ್ಟೆ ಹಾಕೊಂಡ್ರೆ ಇರೋ ಅಲ್ಲ, ಅವನ ಜೀವನ ಕೂಡ ಇರೋವಾಗಿರ್ಬೇಕು. ಹೋಗೋ ಜೀವನ ಯಾವನ್ ಇಟ್ಕೊಳಕ್ಕಾಗತ್ತೆ? ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು.